ಇಂಡಸ್ಟ್ರಿ ಹೇಗಿದೆ ಈಗ? ಈಗ ನನ್ನ ಪ್ರಕಾರ ಇಂಡಸ್ಟ್ರಿ ಯಾವುದೋ ಈ ಕೋವಿಡು ಅದು ಇದು ಕ್ವಾರಂಟೈನ್ಗಳಿಂದಾಗಿ ಸ್ವಲ್ಪ ನಿಸ್ತೇಜ ಅನಿಸಿರ್ಬಹುದು, ಬಟ್ ಇಂಡಸ್ಟ್ರಿ ಫುಲ್ ಬ್ಯುಸಿನೇ ಇದೆ ನನ್ನ ಪ್ರಕಾರ. ಸಕ್ಸಸ್ ರೇಟ್ ಇಟ್ಕೊಂಡು ಇಂಡಸ್ಟ್ರಿ ಬ್ಯುಸಿನಾ ಅಥವಾ ಸಕ್ಸಸ್ ರೇಟ್ ಇಟ್ಕೊಂಡು ಇಂಡಸ್ಟ್ರಿ ಕಡಿಮೆ ಆಗಿದೆಯಾ ಆ್ಯಕ್ಟಿವಿಟಿ ಅನ್ನೋದೆಲ್ಲ ತಪ್ಪು. ಯಾಕೆಂದರೆ ಸಕ್ಸಸ್ಸು ಯಾರ ಕೈಲೂ ಇಲ್ಲ. ಎಲ್ಲ ಕಾಲದಲ್ಲಿ ಸಕ್ಸಸ್ ಆಗಿದೆ. ಸಕ್ಸಸ್ಸು ಫೈಲ್ಯೂರ್ಸು ಸರ್ವೇ ಸಾಮಾನ್ಯವಾದೊಂದು ಫ್ಲೋ ಅದು. ಬಟ್ ಇಂಡಸ್ಟ್ರಿ ಯಾವಾಗಲೂ ಬ್ಯುಸಿ ಇದೆ. ಇಲ್ಲ ಅಂತಂದರೆ ಇಷ್ಟೊಂದು ಪರಿಮಾಣದಲ್ಲಿ ಆಗ್ತಿರಲಿಲ್ಲ. ಬಟ್ ಎಲ್ಲಿ ಕ್ಯಾಲ್ಕುಲೇಷನ್ ಮಿಸ್ ಆಗುತ್ತೆ, ಇದು ಗೆಲುವಿನ ಸೂತ್ರ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪ್ರಾಮಾಣಿಕ ಪ್ರಯತ್ನಗಳು ನಡೆಯುತ್ತೆ. ಅವ್ರನ್ನ ಅದಕ್ಕೇನಂತ ಹೇಳಬೇಕು, ಡಿಸ್ಟ್ರಿಬ್ಯೂಟರು, ಎಕ್ಸಿಬ್ಯೂಟರು, ಥಿಯೇಟ್ರು, ಅದು ಇದು ಅಂತೆಲ್ಲ ಹೇಳಬೇಕಾ ಅಥವಾ ಒಂದೇ ಮಾತಲ್ಲಿ ಅದೆಲ್ಲ ಹಣೆ ಬರ ಅನ್ಬೇಕಾ ಗೊತ್ತಿಲ್ಲ. ಟೈಮ್ ಅನ್ಬೇಕಾ ಗೊತ್ತಿಲ್ಲ. ಯೋಗ್ಯತೆ ಅದೇ ಗೊತ್ತಿಲ್ಲ, ಹೇಳಲಿಕ್ಕಾಗಲ್ಲ. ಅದು ಹೇಳೋಕ್ಕಾಗಲ್ಲ. ಯೋಗದಿಂದ ಬರುತ್ತಾ, ಯೋಗ್ಯತೆಯಿಂದ ಏನಂತ ಅಲ್ಲಿ ಹೇಳೋಕ್ಕಾಗಲ್ಲ. ಬಟ್ ಇಂಡಸ್ಟ್ರಿ ಯಾವಾಗಲೂ ಬ್ಯುಸಿ ಇದೆ, ಎಲ್ಲರೂ ಬ್ಯುಸಿ ಇದ್ದಾರೆ. ಏನೋ ಮಾಡಬೇಕು, ಏನೋ ಒಂದು ಆಗಬೇಕು ಅನ್ನೋದು ಎಲ್ಲರಿಗೂ ಇದೆ. ಬಟ್ ಇತ್ತೀಚೆಗಂತೂ ತುಂಬಾ ಜಾಸ್ತಿ ಆಗಿದೆ. ಸೊ ಬರೀ ಸಕ್ಸಸ್ ರೇಟಿಂದ ಇಂಡಸ್ಟ್ರಿ ಡಲ್ ಇದೆ ಅಂತ ಹೇಳೋಕ್ಕಾಗಲ್ಲ. ಆಲ್ವೇಸ್ ಬ್ಯುಸಿ. ನಮ್ಮ ಭಟ್ರು 2 ಫ್ಲಾಪ್ ಫಿಲ್ಮ್ ಆದಮೇಲೆ ಮುಂಗಾರು ಮಳೆ ಅವರ ಐಡಿಯಾನೇ ಮಾಡಲಿಲ್ಲ, ಕನಸೇ ಕಾಣಲಿಲ್ಲ. ಈ ಮಟ್ಟಕ್ಕೆ ಹೋಗ್ಬಿಡುತ್ತೆ. ಹೌದು ಹೌದು, ಟ್ರೆಂಡ್ ಸೆಟರ್ ಆಗಿಬಿಡುತ್ತೆ ಅಂತ. ಹೌದು ಹೌದು ಹೌದು, ಆಗ್ಬಿಡ್ತದೆ ಅಷ್ಟೇ, ಆಗ್ಬಿಡುತ್ತೆ ಅಷ್ಟೇ. ಒಂದು ಫಿಲ್ಮಿನಿಂದ ಎಷ್ಟು ಜನ ಅಲ್ಲಿ ಅದನ್ನು ನಾವು ಗಮನಿಸಬೇಕಾದ್ದು. ಭಟ್ರಾಗ್ಬೋದು, ಅಲ್ಲಿ ತಮಿಳಲ್ಲಿ ಮಣಿರತ್ನಂ ಅವರಾಗ್ಬೋದು. ಆರಂಭದ ಫ್ಲಾಪ್ಗಳೆಲ್ಲ ಇದೆ ಅವ್ರಿಗೆ. ಪಲ್ಲವಿ ಫ್ಲಾಪ್ ಆಗಿದೆ. ಆರಂಭದ ಫ್ಲಾಪ್ಗಳೇನಿದ್ರು ಕೂಡ ಅವರ ಕಾನ್ಸಂಟ್ರೇಷನ್ ಡಿಸ್ಟರ್ಬ್ ಮಾಡ್ಕೊಳ್ಳಿಲ್ವಲ್ಲ, ಅದು ಅವರಲ್ಲಿ ನಮ್ಮ ಹೆಚ್ಚು ಗುಣ, ಅಳವಡಿಸ್ಕೊಳ್ಳೋ ಗುಣ. ಶ್ರಮ ಎರಡಕ್ಕೂ ಒಂದೇ. ಸೋತ ಸಿನಿಮಾಗೂ ಅಷ್ಟೇ ಎಫರ್ಟ್, ಗೆದ್ದ ಸಿನಿಮಾಗೂ ಅಷ್ಟೇ. ಯಾರೋ ಅಡುಗೆ ಮಾಡೋದು, ಅಡುಗೆ ಸಿದ್ಧಿಸ್ಬಿಟ್ರು ಅಂತಂದ್ರೆ ಅದು ಅಷ್ಟೇ ಕಷ್ಟಪಟ್ಟು ಅಡುಗೆ ಮಾಡಿರ್ತಾರೆ. ಸ್ವಲ್ಪ ಕಾವು ಜಾಸ್ತಿ ಆಗಿರುತ್ತೆ, ಇಲ್ಲಿ ಸ್ವಲ್ಪ ನೋವು ಜಾಸ್ತಿ ಆಗಿರುತ್ತೆ. ಆ ವ್ಯತ್ಯಾಸಗಳಿಂದಾಗಿ ಸ್ವಲ್ಪ ಫ್ಲಾಪ್ಗಳು ಕಾಣಿಸ್ಬೋದು. ಬಟ್ ಇಂಡಸ್ಟ್ರಿ ಆ್ಯಕ್ಟಿವಿಟಿ ಯಾವಾಗಲೂ ಇದೆ. ಆಮೇಲೆ ಏನಂದರೆ ನನ್ನ ಅನಿಸಿಕೆಯಲ್ಲಿ ಎಲ್ಲರಲ್ಲೂ ಕವಿತ್ವ ಇದೆ, ಎಲ್ಲರಲ್ಲೂ ಸಂಗೀತ ಇದೆ, ಎಲ್ಲರಿಗೂ ಕ್ರಿಯೇಟಿವಿಟಿ ಇದೆ, ಎಲ್ರಿಗೂ ಐಡಿಯಾಸ್ ಇದೆ. ಅದಿಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೊಂದು ದಾರಿ ಕಂಡಿರಲ್ಲ, ಮಾರ್ಗ ಇರಲ್ಲ. ಅದು ಬಂದಾಗ ಟಕ್ಕಂತ ಹಿಂಗೆ ಓಪನ್ ಆಗುತ್ತೆ, ಚಾನಲ್ ಓಪನ್ ಆಗುತ್ತೆ. ಹಾಗಾಗಿ ಅಷ್ಟೊಂದು ಜನ ರೈಟ್ರುಗಳು, ಅಷ್ಟೊಂದು ಮ್ಯೂಸಿಕ್ ಕಂಪೋಸರ್ಸು, ಅಷ್ಟು ಡೈರೆಕ್ಟರ್ಸು, ಅಷ್ಟು ಆ್ಯಕ್ಟರ್ಸು, ಅದು ಎಲ್ಲ ಬರೋದಕ್ಕೆ ಕಾರಣ ಅದೇನೆ. ಸೊ ಎಲ್ಲರಲ್ಲೂ ಇದೆ, ಯಾವಾಗಲೂ ಆ್ಯಕ್ಟಿವ್ ಆಗಿ ಇನ್ನೂ ಹಂಗೆ ಇರುತ್ತೆ. ಅದು ಯಾವಾಗ ಈ ಪ್ರಕೃತಿ ವಿಕೋಪಗಳು ಅನ್ನೋ ಒಂದು ವಿಷಯ ಬಂದಾಗ ತಾತ್ಕಾಲಿಕ ನಿಲುಗಡೆ ಅನ್ನೋದು ಬಿಟ್ಟರೆ ಸಿನಿಮಾ ಬಿಡುಗಡೆ ಯಾವತ್ತೂ ಇದ್ದೇ ಇರುತ್ತೆ. ಅಲ್ಲ, ಪದಗಳು ಆಗಾಗ ಬರ್ತಾ ಇರ್ತದಲ್ಲ, ಗೊತ್ತಿಲ್ಲ ಸರ್, ನಿಮ್ಗೆ ಗೊತ್ತಿರಲ್ಲ, ಬಂದೇ ಬರ್ತದೆ. ಅದೆಲ್ಲ ಏನು ಸ್ಕ್ರಿಪ್ಟ್ ಮಾಡ್ಕೊಂಡು ಮಾತಾಡೋಕ್ಕಾಗಲ್ವಲ್ಲ. ಸ್ಕ್ರಿಪ್ಟ್ ಮಾಡ್ಕೊಂಡು ಮಾತಾಡೋಕ್ಕಾಗಲ್ಲ, ಸಿಟ್ಟು ಮಾಡ್ಕೊಂಡು ಮಾತಾಡೋಕ್ಕಾಗಲ್ಲ, ಸಿಟ್ಟಲ್ಲೂ ಮಾತಾಡೋಕ್ಕಾಗಲ್ಲ, ಸ್ಕ್ರಿಪ್ಟಲ್ಲೂ ಮಾತಾಡೋಕ್ಕಾಗಲ್ಲ. ಪ್ರೀತಿ ಇದು ನೀವಿದ್ದೀರಾ ಪ್ರೇರಣೆ. ಮೋಸ್ಟ್ಲಿ ನಿಮ್ಮ ಹತ್ರ ಅಷ್ಟು ನಿರರ್ಗಳವಾಗಿ ಪ್ರೀತಿಯಿಂದ ಇರೋದಕ್ಕೆ ಏನೋ ಬರ್ತಿರುತ್ತೆ. ನೀವು ಕೋಲ್ ಇಟ್ಕೊಂಡು ಕುತ್ಕೊಂಡ್ಬಿಡಿ ಸರ್, ನೀವು ಒಂದು ಅಕ್ಷರ ಬರಲ್ಲ, ನಿಮ್ಗೆ ಗೊತ್ತಿರ್ತೀವಿ. ಅದೇ ಚಾಕ್ಲೇಟ್ ಇಟ್ಕೊಳ್ಳಿ ನೀವು ಅಲ್ವಾ, ಮೊನ್ನೆ ಒಂದು ಡಬ್ಬಿ ಕ್ಯಾರಿಯರ್ ತಗೊಂಡು ಆಗ್ಬಿಡುತ್ತೆ ಅಷ್ಟೇ. ಪ್ರೀತಿ ಒಂದೇ ಸರ್, ಎಲ್ಲದಕ್ಕೂ ನಿಮಗೆ ನಿರರ್ಗಳವಾಗಿ ನಿಮಗೆ ದಾರಿ ತೋರಿಸುವಂಥದ್ದು. ಮಿಕ್ಕಿದೆಲ್ಲ ಏನೂ ಇಲ್ಲ, ಯಾವುದು ಉಳಿದಿಲ್ಲ, ಯಾವುದೂ ಇಲ್ಲ. ಪ್ರೀತಿ ಒಂದೇ ಉಳ್ಕೊಂಡ್ರು ಅಷ್ಟೇ. ಈ ಟೈಮ್ ಇಲ್ಲ ನನಗೆ ಅಂತೇಳಿ ಹೇಳ್ತಾರಲ್ಲ, ಯಾವುದು ಟೈಮ್ ಇಲ್ಲ ಏನೋ ಒಂದು ಕೆಲಸ ಹೇಳಿದಾಗ, ಏನೋ ಒಂದು ವಿಷಯ ಹೇಳಿದಾಗ ಟೈಮ್ ಇಲ್ಲ ರೀ, ಇದು ನಂಬ್ತಿರೋದು? ಇಲ್ಲ ಸರ್. ನಾನು ಒಂದು ಉದಾಹರಣೆ ಹೇಳ್ತೀನಿ. ನನಗೆ ಆಶ್ಚರ್ಯ ಆಗೋಯ್ತು. ರವಿ ಬೆಳಗೆರೆ ಹತ್ರ ಕೇಳಿದೆ, ಹೇಗೆ ಟೈಮ್ ಅಡ್ಜಸ್ಟ್ ಮಾಡ್ತೀರಿ ಅಂತೇಳಿ. ನನ್ನ ಎದುರು ಕೂತ್ಕೊಂಡು ಲಿಸ್ಟ್ ಮಾಡಲಿಕ್ಕೆ ಕೊಟ್ಟು, ಇದು ಇಷ್ಟು ಟೈಮ್ ಹೈ ಬೆಂಗಳೂರಿಗೆ ಬರೀಲಿಕ್ಕೆ, ಇಷ್ಟು ಟೈಮ್ ಪ್ರಾರ್ಥನಕ್ಕೆ, ಇಷ್ಟು ಟೈಮ್ ಗುಂಡಾಕ್ಲಿಕ್ಕೆ, ಇಷ್ಟು ಟೈಮ್ ಕೋರ್ಟ್ ವ್ಯವಹಾರಕ್ಕೆ, ಇಷ್ಟು ಟೈಮ್ ಚೆಕ್ಕಿಗೆ ಸೈನ್ ಮಾಡಲಿಕ್ಕೆ, ಇಷ್ಟು ಟೈಮ್, ಇನ್ನೂ 2 ಗಂಟೆ ಉಳೀತು, ಏನಾದರೂ ಕೆಲಸ ಕೊಡ್ತೀರಾ ಅಂತ ನನ್ನ ಹತ್ರ ಕೇಳ್ತಾರೆ. ನಾನು ರವಿ ಬೆಳಗೆರೆ ಅಂತ ಅದಕ್ಕೆ ಟೈಮನ್ನು ಸೆಟ್ ಮಾಡಿದ್ದೀರಲ್ಲ. ಈಗ ಸರ್ವೇ ಸಾಮಾನ್ಯವಾಗಿ ಅಂತ ಹೇಳಿ ತಪ್ಪಾಗುತ್ತೆ. ಬಹುತೇಕ ಆಲ್ಕೋಹಾಲಿಕ್ಗೆ ನಿಮ್ಮ ಟೈಮ್ ಇರುತ್ತೆ, ವರ್ಕೋಹಾಲಿಕ್ಗೆ ಯಾಕೆ ಟೈಮ್ ಇರಲ್ಲ? ಹೌದು, ವರ್ಕೋಹಾಲಿಕ್ಗೆ ನೀವು ಟೈಮ್ ಇಟ್ಕೊಂಬಿಡಿ, ಈಸಿ ಅಲ್ವಾ? ಅಂದರೆ ನಿಮ್ಮ ಆಲ್ಕೋಹಾಲಿಕ್ ನಮ್ಮನ್ನು ಸುಸ್ತು ಮಾಡಿದರೆ ವರ್ಕೋಹಾಲಿಕ್ ಶಿಸ್ತು ಮಾಡುತ್ತೆ, ಸಿಂಪಲ್. ಸೊ ಅದರಲ್ಲಿ ನಮಗೊಂದು ಇದು ಕಾಣಬೇಕಾಗುತ್ತೆ. ಟೈಮ್ ಇಲ್ಲ ಅನ್ನೋ ಕಾನ್ಸೆಪ್ಟು ನನ್ನವರೆಗೂ ಅದು ಮಾಡಬೇಕು ಅಷ್ಟೇ. ಆಗತ್ತೆ ಸರ್, ಅದು ಮನಸ್ಸಿದ್ರೆ ಮಾರ್ಗ. ನಮಗೀಗ ಹೇಗೆ ಅಂದ್ಕೊಂಡ್ರೆ ಆಗುತ್ತೆ, ಖಂಡಿತ ಆಗುತ್ತೆ. ಅದೇನು ಅದಕ್ಕೆ ಈ ರೀತಿ ಹೇಳ್ಬಹುದೇನೋ, ಟೈಮ್ ಇಲ್ಲ ಅನ್ನೋ ಬದಲು ಪುರ್ಸೊತ್ತಿಲ್ಲ ಅಂತ ಹೇಳ್ಬೋದು ಬಹುಶಃ.
ಅದಕ್ಕೊಂದು ಅರ್ಥ ಇದೆ, ಪುರ್ಸೊತ್ತಿಲ್ಲ, ಎಲ್ಲೋ ಎಂಗೇಜ್ ಆಗಿದ್ದೀವಿ, ಬಟ್ ಟೈಮ್ ಇಲ್ಲ ಅಲ್ಲ, ಟೈಮ್ ಇದೆ. ಟೈಮ್ ಸ್ಟಾಗ್ನೆಂಟ್ ಅಲ್ವಾ, ಅದಕ್ಕೇನು ನಾವು ಹೇಗೆ ಹರಡ್ಕೊಂಡ್ರೆ ಹಾಗೆ. ನಾವೇನು ಮಾಡಿದ್ದೀವಿ ಈಗ ವೈಜ್ಞಾನಿಕ ಕ್ಯಾಲ್ಕುಲೇಷನಲ್ಲಿ, ಭೌಗೋಳಿಕ ಕ್ಯಾಲ್ಕುಲೇಷನಲ್ಲಿ, ಮತ್ತು ಈ ಸೌರಮಾನ ಪದ್ಧತಿ, ಚಾಂದ್ರಮಾನ ಪದ್ಧತಿ, ಅದು ಇದು ಎಲ್ಲ ಇಟ್ಕೊಂಡ್ಬಿಟ್ಟು ಒಂದು ದಿವಸಕ್ಕೆ 24 ಗಂಟೆ, ತಿಂಗಳಿಗೂ 30ರಿಂದ 31 ದಿವಸ, ವರ್ಷಕ್ಕೆ 12 ತಿಂಗಳು, 365 ದಿವಸ, ಇವೇ ಲೆಕ್ಕಾಚಾರ ಹಾಕ್ಕೊಂಡಿದ್ದು ಅಷ್ಟೇ. ನಮಗೊಂದು ಗಡುವು ಸಿಕ್ಕಲಿ ಅಂತ. ಬಟ್ ಕರೆಕ್ಟಾಗಿ ನೋಡಿದಾಗ ನಮಗೆ ಆ ಗಡುವು ಒಂದಿಲ್ಲ ಅಂದರೆ ಯಾವಾಗಲೂ ಬಿಡುವು ಇದ್ದೇ ಇರುತ್ತೆ. ಅಂದರೆ ಅಷ್ಟು ಫ್ರೀ ಆಗುತ್ತೆ ಸರ್, ಟೈಮ್ ಇದೆ. ಟೈಮ್ಗೇನು ನಾವು ಮಾಡ್ಕೊಂಡಂಗೆ ಅದು ಸ್ಪೀಡ್ ಮೇಲೆ ಆಗುತ್ತೆ. ಅದು ಶಂಕರಾಚಾರ್ಯರು ಆವಾಗ ಅವರು ಬದುಕಿನ ಕಾಲಮಾನ 31-32 ವರ್ಷನೇ ಇದ್ದರೂ ಕೂಡ, ಅಷ್ಟೇ ಕಡಿಮೆ ಅವಧಿ ಇದ್ದರೂ ಕೂಡ, ದಕ್ಷಿಣದ ಈ ತುದಿಯಿಂದ ಉತ್ತರದ ಆ ತುದಿ ತನಕನೂ ಹೋಗಿ ಅಷ್ಟೊಂದು ಶಕ್ತಿಪೀಠಗಳನ್ನು ಸ್ಥಾಪನೆ ಮಾಡಿ, ಅಷ್ಟೆಲ್ಲ ಮಾಡಿ, ಅಷ್ಟು ಕೃತಿಗಳನ್ನು ರಚನೆ ಮಾಡಿಕೊಂಡು, ಯಾವ ವೆಹಿಕಲ್ ಇತ್ತು, ಯಾವ ಟ್ರಾನ್ಸ್ಪೋರ್ಟೇಷನ್ ಇತ್ತು ಆವತ್ತಿನ ದಿವಸ, ಹೇಗೆ ಮಾಡೋಕ್ಕೆ ಸಾಧ್ಯ? ಬರೀ ಇಚ್ಛಾಶಕ್ತಿ ಅಷ್ಟೇ. ಒಂದು ಇಚ್ಛಾಶಕ್ತಿ, ಒಂದು ಕಾನ್ಸಂಟ್ರೇಷನ್, ಈ ಥರ ಮಾಡಬೇಕು ಮಾಡಿದರು. ಬಸವಣ್ಣವರು ಹಾಗೆ ಮಾಡಿದರು, ದಾಸರು ಹಾಗೆ ಮಾಡಿದ್ರು, ಎಲ್ಲರೂ ಅವೆಲ್ಲ ಹಂಗೆ ಮಾಡ್ಕೊಂಡು ಬಂದರು. ಅಲೆಕ್ಸಾಂಡರ್ ಹಾಗೆ ಮಾಡಿದ್ದಲ್ವ, ಅಷ್ಟು ದೂರ ಆಗ್ತಾರೆ ನಮ್ಮ ಶಂಕರನಾಗ ಅವರಿಲ್ವ. ಕಡಿಮೆ ಅವಧಿಯಲ್ಲಿ, ಕಡಿಮೆ ಏಜಲ್ಲಿ ಇವತ್ತಿಗೂ ಅವರು ಯಾವುದಕ್ಕೂ ಆದರ್ಶವಾಗಿ ನಿಂತ್ಕೋತಾರೆ ಅಂತಂದರೆ ಅಷ್ಟು ಟೈಮ್ ವೇಸ್ಟ್ ಮಾಡಿಲ್ಲ. ಸೊ ಅವ್ರಿಗೆ ಇಲ್ದಿದ್ದ ಟೈಮ, ಅವ್ರಿಗೆ ಸಿಕ್ಕಿದ ಟೈಮ್ ತಾನೇ ನಮಗೂ ಅದೇ ಟೈಮ್. ಅವತ್ತು 24 ಅವರ್ಸೇ, ಅವತ್ತು 365 ಡೇಸೇ, 369 ದಿನ ಏನಿರಲಿಲ್ಲ ಅವ್ರಿಗೆ, 25 ಅವರ್ ಏನಿರಲಿಲ್ಲ ಅವ್ರಿಗೆ. ಬಟ್ ಯಾಕೆ ಇನ್ನೂ ನೆನೆಸ್ಕೋತೀವಿ ಅಂದರೆ, ಅವರೇನು ಜೀವನನ ಎಂಜಾಯ್ ಮಾಡಿಲ್ಲ ಅಂತಲ್ಲ, ಜೀವನ ಪ್ರೀತಿ ಇಟ್ಕೊಂಡು, ಪರ್ಸ್ನಲ್ ಟೈಮ್ ಇಟ್ಕೊಂಡು ಕೂಡ ಇದು ಮಾಡಿದ್ದಾರೆ ಅಂದರೆ ನಾವು ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಅಂತ. ನಾವು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋದರೆ ಟೈಮ್ ನಮ್ಮನ್ನು ವೇಸ್ಟ್ ಮಾಡಿಬಿಡುತ್ತೆ. ಅವಾಗ ಏನು ಪ್ರಯೋಜನ? ಅದಕ್ಕೆ ಇದ್ದು ಮಾರಕವಾಗಬೇಡ, ಬೇಕಾದರೆ ಸದ್ದು ಸ್ಮಾರಕವಾಗುವಂತ. ಇದ್ದು ಮಾರಕವಾಗಬೇಡ, ಯಾಕಂದ್ರೆ ಸತ್ತು ಸ್ಮಾರಕ ಆಗೋ ಚಿಂತೆ ಇಲ್ಲ. ಇದ್ದು ಮಾರಕ ಆಗಬೇಡ, ಯಾರಿಗೂ ಯಾಕೆ ನೋವು ಕೊಡಬೇಡ. ಒಬ್ರಿಗೆ ನೀನು ನೋವು ಕೊಟ್ಟೆ ಅಂದರೆ ನೀನು ಭೂಮಿಗೆ ವೇಸ್ಟ್. ನೀನು ಭೂಮಿ ಯಾವಾಗ ಕಣ್ಣೀರು ಹಾಕತ್ತೆ? ನೀನು ಭೂಮಿಗೆ ಭಾರವಾದಾಗ. ನೀನು ಇನ್ನೊಬ್ರು ಮನಸ್ಸು ಭಾರ ಮಾಡಿದೆ ಅಂದರೆ ನೀನು ಭಾರ ಆಗಿದೆಯಾ ಭೂಮಿಗೆ ಅಂತ ಅರ್ಥ. ರಿಫ್ಲೆಕ್ಷನೇ ಜೀವನ. ಅದಕ್ಕೆ ಇಡೀ ಪ್ರಪಂಚ ಆ್ಯಕ್ಷನ್ಸಿಂದ ಅಲ್ಲ ಜೀವನ ಇರೋದು, ರಿಯಾಕ್ಷನ್ಸಿಂದ ಅಂತ. ನಿಮ್ಮ ಆ್ಯಕ್ಷನ್ ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ ಯಾರಿಗೂ, ನಿಮ್ಮ ರಿಯಾಕ್ಷನ್ ಪ್ರಾಬ್ಲಮ್ ಆಗಿರುತ್ತೆ ಅಂತ. ಸೊ ಕ್ರಿಯೆ ಪ್ರಾಬ್ಲಮ್ ಆಗಿರಲ್ಲ, ಪ್ರತಿಕ್ರಿಯೆನೇ ಪ್ರಾಬ್ಲಮ್ ಆಗಿರುತ್ತೆ. ಸೊ ಪ್ರತಿಕ್ರಿಯೆಗಳನ್ನು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಮನುಷ್ಯ ನೆಮ್ಮದಿಯಾಗಿರ್ತಾನೆ ಜೀವನ. ಅದಕ್ಕಿಂತ ದೊಡ್ಡ ಅಧ್ಯಾತ್ಮ ಬೇಕಿಲ್ಲ, ಅದಕ್ಕಿಂತ ಜ್ಯೋತಿಷ್ಯ ಬೇಕಿಲ್ಲ, ಸೈನ್ಸ್ ಬೇಕಿಲ್ಲ, ಬದುಕಿನ ರೀತಿ ಬೇಕಿಲ್ಲ. ಈ ಥರ ಹೋಗುತ್ತೆ. ಆವಾಗ ಈ ಸಿನಿಮಾ ಅನ್ನೋದು ಒಂದು ಮಾರ್ಗ ನಮಗೆ ಅಲ್ವಾ. ನಾಳೆ ಗಾರೆ ಕೆಲಸ ಮಾಡ್ಬೋದು, ಇನ್ಯಾವುದೋ ಒಂದು ಕಡೆ ಇನ್ನೇನೊಂದು ಮನೆಗೆ ಪೇಂಟ್ ಹೊಡಿಬೋದು, ಟೈಲರ್ ಕೆಲಸ ಮಾಡ್ಬೋದು, ಡ್ರೈವಿಂಗ್ ಕೆಲಸ ಮಾಡ್ಬೋದು, ಯಾವುದೂ ತಪ್ಪಿಲ್ಲ. ಬಟ್ ಆ ದಾರಿಯಲ್ಲಿದೆ. ಅದಕ್ಕೆ ಬರೀ ಬೆಸ್ಟೇ ನಮ್ಮ ಜೀವನದಲ್ಲಿ ಬರುತ್ತೆ ಅನ್ನೋಕ್ಕಿಂತ ಯಾವ್ದು ಬರುತ್ತೋ ಅದನ್ನು ಬೆಸ್ಟಾಗಿ ಮಾಡು ಅಂತ ಹೇಳ್ತಾರಲ್ಲ ಅಂತ. ನಾನು ಚದುರಿ ಚಿತ್ರಗಳು ಅಂತ ಅಂಕಣ ಬರೀತೇನೆ. ಹೌದೌದು, ವಿಜಯ ಕರ್ನಾಟಕದಲ್ಲಿ. ಹೌದು. ಸೊ ಅದು ಬೆಳಗ್ಗೆ 4 ಗಂಟೆಗೆ ನಾನು ಶುರು ಮಾಡೋದು ಬರೀಲಿಕ್ಕೆ. ಹಿಂದಿನ ಬೆಳಗ್ಗೆ 4 ಗಂಟೆಗೆ ಇಂಟರ್ವ್ಯೂ ಮಾಡಿದ್ದನ್ನು ಓಕೆ ಬೆಳಗ್ಗೆ 4 ಗಂಟೆಗೆ, ಓಕೆ 7 ಗಂಟೆಗೆ ಫಿನಿಶ್ ಆಗ್ತಾಯಿತ್ತು. ಆ 7 ಗಂಟೆಗೆ ಒಂದು 2 ಕಣ್ಣೀರು ನನಗೆ ಬರ್ತಾ ಇತ್ತು. ಅದು ಚದುರಿ ಚಿತ್ರಗಳು, ಅದು ಹೌದೌದು, ಈ ಥರ ಬದುಕಿದವರ ಅಂತೇಳಿ. ಲಾಸ್ಟಿಗೆ ಆ ಕಣ್ಣೀರು ಯಾವತ್ತೋ ನನಗೆ ಬರುತ್ತೋ ಯಾರೂ ಇರಲ್ಲ, ಎಲ್ಲ ಖಾಲಿ ಕತ್ಲು. ಹೌದು, ಆವತ್ತು 4 ಗಂಟೆಗೆ ಅಂದರೆ ಹೌದು, ಅದು ಸೂಪರ್ ಹಿಟ್ ಅಂಕಣ ಆಗಿರ್ತದೆ. ಅಂಥದ್ದೇನಾದರೂ ನಿಮಗೆ ಅದು? ಸರ್, ನಾನು ಪ್ರತಿನಿತ್ಯ ಬೆಳಗ್ಗೆ 4:15 5:45 6 ಗಂಟೆ ತನಕ, ನನಗೆ ಎಷ್ಟು ಲೇಟಾಗಿ ಮಲಗಲಿ, ಎಷ್ಟು ಬೇಗ ಮಲಗಲಿ, ಆ ಟೈಮ್ನಲ್ಲಿ ನಾನು ನನ್ನ ಧ್ಯಾನಕ್ಕೋಸ್ಕರ ಟೈಮ್ ಇಟ್ಕೊಂಡಿದ್ದೀನಿ. ತುಂಬ ವರ್ಷಗಳಿಂದ ಮೆಡಿಟೇಷನ್ ಟೈಮ್. ನಾನು ಒಂದು ಸರಿ ಕೆಲಸ ಇದ್ದು 2:30-3 ಗಂಟೆ ರಾತ್ರಿ ಮಲಗಿದ್ರು 4:00 ಎದ್ದು ಸ್ನಾನ ಮಾಡಿ ಆ ಧ್ಯಾನಕ್ಕೆ ಒಂದು ಸಮಯ ಇಟ್ಕೊಂಡಿರ್ತೀನಿ. ನಮ್ಮ ಈ ಭೂಮಿ ಮೇಲೆ ನಮ್ಮ ಕಾಸ್ಮಿಕ್ ರೇಸು, ಕಾಸ್ಮಿಕ್ ಎನರ್ಜೀಸ್ ಎಲ್ಲ ಫ್ರೆಶ್ ಆಗಿರುತ್ತೆ. ಆ ಟೈಮ್ಲಿ ಹೆಚ್ಚು ಧ್ಯಾನ ಮಾಡಿದಷ್ಟು ಕೂಡ ಒಳಹರಿವು ಸರಿ ಹೋಗುತ್ತೆ ಅಂತ ನನ್ನ ನಂಬಿಕೆ. ಹಾಗಾಗಿ ಆ ಟೈಮಲ್ಲಿ ತುಂಬ ಏಕಾಗ್ರತೆ, ಪ್ರಾಣಾಯಾಮ, ಧ್ಯಾನಗಳು ಮಾಡೋದ್ರಿಂದ ಏನಾಗುತ್ತೆ, ಶುದ್ಧಿ ಆಗ್ತಾ ಹೋಗುತ್ತೆ. ನಮಗೆ ಭೂಮಿಯಲ್ಲಿ ಬದುಕೋದಕ್ಕೆ ಮನುಷ್ಯನಿಗೆ ಬುದ್ಧಿನೇ ಮುಖ್ಯ ಅಂತೆಲ್ಲ ಅಂದ್ಕೊಂಡಿದ್ದಾರೆ. ಅದಕ್ಕಿಂತ ಮೇಲೆ ಶುದ್ಧಿ ಮುಖ್ಯ. ಬುದ್ಧಿ ಇಲ್ದಿದ್ರೆ ಬದುಕ್ಬಿಡ್ಬೋದು, ಶುದ್ಧಿ ಇಲ್ಲದೆ ಬದುಕೋದ್ರೆ ವೇಸ್ಟ್. ಅದು ಅವನಿಗೆ ವೇಸ್ಟು. ಅದಕ್ಕೆ ನಡೆದಾಡುವಾಗ ಶವ ಆಗಬಾರ್ದು, ನಾವು ಶಿವ ಆಗಬೇಕು. ಅಂದರೆ ಕೆಲಸ ಮಾಡಬೇಕು ಅಂತ. ಶಿವ ಅಂದರೆ ಆ್ಯಕ್ಟಿವ್ನೆಸ್ ಅಂತ. ನಡೆದಾಡುವಾಗ ಶಿವನಾಗು, ಕೆಲಸ ಮುಗಿದ ತಕ್ಷಣ ಶವನಾಗು ಅಷ್ಟೇ. ಮಸಣದಲ್ಲಿ ಶಿವ ಮತ್ತು ಶವ ಒಂದೇ ಜಾತಿ.
ಮಧ್ಯದಲ್ಲಿ ಬೇಕಾಗಿರೋ ಬರೀ ಪ್ರೀತಿ ಅಂತ ಆ ಥರ ಹೋದರೆ ನನಗೆ ಆ ಸಮಯ ನನಗೆ ತುಂಬ ಪ್ರಮುಖವಾಗಿರುತ್ತೆ. ಆ ಸಮಯದಲ್ಲಿ ಫಸ್ಟ್ ನಾನು ಮಾಡೋ ಒಳ್ಳೆ ಕೆಲಸ ಏನಂದರೆ ಮೊಬೈಲ್ ದೂರ ಇಡ್ತೀನಿ, ಫ್ಲೈಟ್ ಮೋಡ್ಗೆ ಹಾಕ್ಬಿಟ್ಟು ಸ್ವಿಚ್ ಆಫ್ ಮಾಡಿ ದೂರ ಇಡ್ತೀನಿ, ಧ್ಯಾನ ಮಾಡ್ತೀನಿ, ಮೆಡಿಟೇಷನ್ ಮಾಡ್ತೀನಿ, ಕ್ಲೀಶೆಗಳಿಗೆ ಅವಕಾಶ ಕೊಟ್ಕೊಳ್ಳಲ್ಲ. ಅಸೂಯೆ, ಹೊಟ್ಟೆ ಕಿಚ್ಚು, ಕ್ಲೀಶೆ ಇವೆಲ್ಲ ನಮ್ಮನ್ನು ಸುಡೋ ಅಂಥ ಗಲೀಜುಗಳಿವೆಲ್ಲ ಬೇಕಾಗಿಲ್ಲ. ನಾವೇನು ಯಾರ್ದೋ ಭೂಮಿಲಿ ಬಂದ್ಬಿಟ್ಟು ನಮ್ಮ ತಂದೆ ತಾಯಿಯರ ಒಂದು ಕ್ಷಣದ ಬಯೋಲಾಜಿಕಲ್ ಆ್ಯಕ್ಸಿಡೆಂಟಿಂದ ಭೌತಿಕವಾಗಿ ನಾವು ಹುಟ್ಟಿ ಅದನ್ನೇ ಒಂದು ಋಣ ಕರ್ಮ ಅಂದ್ಕೊಂಡು ಏನೋ ನಮ್ಮ ನಂಬಿಕೆಗಳಲ್ಲಿ ಬಂದು ಯಾವುದೋ ಭೂಮಿ, ಯಾರ್ದೋ ಬೆಳಕು, ಯಾರ್ದೋ ಗಾಳಿ, ಅಲ್ಲೇ ಒಂದು ನಾವು 30-40 ಸೈಟ್ ಅಂತ ಹಾಕ್ಕೊಂಡು ನಂದು ನಿಂದು ಅಂತ ಕಿತ್ತಾಡ್ಕೊಂಡು ಅಥವಾ ಇನ್ನೇನೋ ಮಾಡಿಕೊಂಡು ಮತ್ತು ಈ ವ್ಯಕ್ತಿ ನನ್ನವರು, ಈ ವಸ್ತುನ ಈ ಮೋಹಗಳಲ್ಲಿ ಮುಳುಗಿ, ಅಂದರೆ ವೈರಾಗ್ಯ ಮಾತಾಡ್ತಾ ಇಲ್ಲ ನಾನು, ಜೀವನ ಪ್ರೀತಿನೇ ಹೇಳ್ತಾ ಇದ್ದೀನಿ. ಈ ಜೀವನ ಪ್ರೀತಿಯಲ್ಲೇ ಈ ಅಂಟುಗಳೆಲ್ಲ ಯಾಕೆ ಬೇಕು? ಒಂದು ಶುದ್ಧವಾದ ನಂಟುಗಳು ಇಟ್ಕೊಂಡು ಹೋಗ್ಬೋದಲ್ಲ. ಎಂಡ್ ಆಫ್ ದಿ ಡೇ ಯಾವ ಗಂಟುಗಳನ್ನು ಎತ್ಕೊಂಡು ಹೋಗಲ್ಲ ನಾವು. ಸಿಂಪಲ್. ನಮ್ಮ ಬಾಡಿ ಕೂಡ ಅದೊಂದು ಸತ್ಯ ಏನಂದರೆ ಗೊತ್ತಿಲ್ಲ, ನೀವು ತುಂಬ ಮಾತಾಡ್ಸ್ತಾ ಇದ್ದೀರಿ ಸರ್ ಮೌನವಾಗಿ. ಏನಂದರೆ ನಮ್ಮ ಚಿತೆಗೆ ಅಗ್ನಿಸ್ಪರ್ಶ ಆದಮೇಲೂ ಫುಲ್ ಬಾಡಿದ ಪೌಡ್ರ್ ಸಿಗೋಲ್ಲ ನಮಗೆ. ಒಂದು ಮಡಿಕೆಲ್ಲ ಅವನೇನು ಕಂಪ್ನಿಯನ್ನು ಕೊಡ್ತಾನೋ, BBMP ಅವರು ಮಸಾಣದವ್ರು ಏನು ಕೊಡ್ತಾರೋ ಅಷ್ಟೇ ಪೌಡ್ರ್ ಸಿಗೋದು ನಮಗೆ. ನಮ್ಮ ದೇಹದ ಪೌಡ್ರೇ ನಮ್ಗೆ ಪೂರ್ತಿ ಸಿಗದಿರೋವಾಗ ಇನ್ನು ಯಾಕೆ ಬೇಕು ನಮಗೆ? ಯಾಕೆ ಅಂಥದ್ದೇನು ದುರಾಂಕಾರ, ಅಂಥದ್ದೇನು ಏನು ಮಾಡ್ತೀವಿ? ಎಷ್ಟು ಸರ್ ಸಂಪಾದಿಸ್ಬೋದು, ಎಷ್ಟು ಸರ್ ತಿನ್ಬೋದು? ಅದಕ್ಕೆ ಯಾರಿಗೂ ದೇವರು ತಾರತಮ್ಯ ಮಾಡಿಲ್ಲ. ಅದೊಂದು ಮುಖ್ಯವಾದ ವಿಷಯ ಇಲ್ಲಿ. ನಮ್ಮ ವ್ಯತ್ಯಾಸಗಳಿರೋದು ನಮ್ಮ ದೃಷ್ಟಿಲಿ, ಭಗವಂತನ ಸೃಷ್ಟಿಯಲ್ಲಿ ಯಾವುದೂ ವ್ಯತ್ಯಾಸ ಇಲ್ಲ. ಯಾರಿಗೋ ಒಬ್ಬರಿಗೆ ಕಣ್ಣು ಕಾಣಿಸ್ತಿಲ್ಲ ಅಂದರೆ ಕಿವಿ ಶಾರ್ಪಾಗಿ ಕೊಟ್ಟಿರ್ತಾನೆ ಅಲ್ವಾ? ಯಾರಿಗೋ ನಡೆಯೋಕ್ಕೆ ಕಷ್ಟ ಇತ್ತು ಅಂತಂದರೆ ಅವ್ನ ಆಲೋಚನೆ ಜಾಸ್ತಿ ಕೊಟ್ಟಿರ್ತಾನೆ, ಎಲ್ರಿಗಿಂತ ಜಾಸ್ತಿ. ಏನೋ ವ್ಯತ್ಯಾಸ ಬ್ಯಾಲೆನ್ಸ್ ಮಾಡಿರ್ತಾನೆ. ನಾವು ಯಾಕೆ ಒಬ್ಬರನ್ನ ಕಂಪೇರ್ ಮಾಡಬೇಕು? ಎಲ್ಲರೂ ಯೂನಿಕ್. ನಾವು ಯಾಕೆ ಸುಮ್ಮನೆ ಪ್ಯಾನಿಕ್ ಆಗಬೇಕಂತ ನನ್ನ ಮನಸ್ಸಿನ ಸ್ಥಿತಿ. ಹಾಗಾಗಿ ನಾನು ಹಾಡು ಬರೀಬೇಕಾ, ಕಮರ್ಷಿಯಲಾಗಿ ಹಾಡು ಬರೆಯೋಣ, ಸುಂಟರ ಗಾಳಿ ಬರೆದಿದ್ದೀನಿ. ಬಟ್ ಇಮಿಡಿಯೇಟಾಗಿ ಕಲಸಿಪಾಳ್ಯ ಪಿಕ್ಚರ್, ಸುಂಟರ ಗಾಳಿ, ಕಚ್ಚುತ್ತೈತೆ ಮೈಯನ್ನ ಅಲ್ಲ ಅಂದರೆ ಕೆಲಸ ಮಾಡುವಾಗ ಪ್ರೊಫೆಷನ್ ಕೆಲಸ ಮಾಡ್ಬೋದು. ಆ ಕಡೆ ತುಂತುರಲ್ಲಿ ನೀರ ಹಾಡೂ ಆಯಿತು, ಸುಂಟರ ಗಾಳಿನೂ ಆಯಿತು, ಸಿಹಿ ಗಾಳಿ ಅದೂ ಆಯಿತು, ಅದೇನೋ ಓಕೆ. ಸಾಗರಿಗೆ ನೀರು ಬಗ್ಗೆನೂ ಆಯಿತು, ಏನೋ ಇರ್ಬೋದು. ಅದು ವೃತ್ತಿ ಅಂತ ಬಂದಾಗ ಆ ಚೌಕಟ್ಟಿಗೆ ಏನು ಬೇಕೋ ಅದನ್ನು ನಾವು ಮಾಡಬೇಕು. ನಮ್ಮ ಪರ್ಸ್ನಲ್ ಇದು ಅಂತ ಬಂದಾಗ ನಾವು ಸ್ವಲ್ಪ ರಿಯಾಲಿಟಿನ ಅರ್ಥ ಮಾಡ್ಕೋಬೇಕಾಗುತ್ತೆ. ನಾನು ಇನ್ನೊಂದು 10 ವರ್ಷ 20 ವರ್ಷ 30 ವರ್ಷ ಬದುಕಿರ್ತೀನಿ ಅಂತಾನೆ ಅದು ಮೂರ್ಖತನ. 10 ನಿಮಿಷ ಬದುಕಿರ್ತೀನ ಗೊತ್ತಿರಲ್ಲ. ಸೊ ಈ ಸತ್ಯ ಅರ್ಥ ಮಾಡ್ಕೊಂಡಾಗ ಪ್ರತಿ ಕ್ಷಣನೂ ಕೂಡ ಸಾರ್ಥಕವಾಗಿ ಕಳೀಬೇಕಾಗತ್ತೆ. ಒಬ್ರಿಗೆ ನೋವು ಕೊಟ್ಕೊಂಡು ಕಣ್ಣೀರು ಕೊಟ್ಕೊಂಡು ಇನ್ಯಾರ್ದೋ ಜೀವನ ಅವಶ್ಯಕತೆಯೇ ಇಲ್ಲ. ಅದಕ್ಕೆ ಬದಲು ಪಾಸಿಟಿವ್ ಆಗಿ ಏನಾದರೂ ಮಾಡ್ಕೊಂಡು ಹೋದರೆ, ಘನಾತ್ಮಕವಾಗಿ ಮಾಡ್ಕೊಂಡ್ರೆ ಬೆಟ್ರ್ ಅಂತ. ಆವಾಗ ಫಸ್ಟ್ ಏನಾಗಬೇಕು ಅಂದರೆ ನಮ್ಮ ಅಂತರಂಗದಲ್ಲಿ ನಾವು ನಮ್ಮ ಇಚ್ಛಾಶಕ್ತಿ ಶಕ್ತಿನ ಜಾಸ್ತಿ ಮಾಡ್ಕೋಬೇಕು. ಆತ್ಮವಿಶ್ವಾಸ ಇಲ್ಲೆಲ್ಲದಕ್ಕೂ ನಮಗೆ ಫೌಂಡೇಶನ್. ಅದರಲ್ಲಿ ಹೋದಾಗ ನಮಗೆ ದಾರಿ ಆಗುತ್ತೆ. ತುಂಬ ಗಂಗಾ ಕಾವೇರಿ ಸಿನಿಮಾ ನಾವು ಎಲ್ಲ ನಮ್ಮ ಸಿನಿಮಾ ತಾನೆ, ಹೌದು. ಎಲ್ಲ ಮುಗಿಸ್ಕೊಂಡು ಕಾರಲ್ಲಿ ಬರ್ತಾ ಹಾಡು ಕೇಳ್ತಾ ಇದ್ವಿ. ನೀವು ಅಭಿನಯಿಸಿದ್ರಿ ಅದರಲ್ಲಿ? ಅಯ್ಯೋ ಅದೊಂದು ಬೇರೆ ಆಯ್ತಾ. ಬರ್ತಾ ಇರುವಾಗ ಆ ಹಾಡು ಕೇಳಿ ನಾವು ಏನು ನೋಡಿದ್ವಿ ಅಲ್ಲಿ ಗಂಗೆ ಜುಳು ಹರಿತಾ ಇರೋದು, ಆ ಹಾಡಲ್ಲಿ ನೀವು ನೋಡಿದಿರ ಗಂಗೆ ಹರಿದ? ಅವಾಗ ನೋಡಿರಲಿಲ್ಲ. ಅದೇ ನೋಡಿಲ್ಲದನ್ನು ನೀವು ಅದು ಕಂಡು ಅದನ್ನು ಬರೆದಿದ್ದೀರ ಕಂಡಂತೆ. ನಾನು ತುಂಬ ಚರ್ಚೆ ಮಾಡಿದೆ ನಮ್ಮ ಗೆಳೆಯರ ಹತ್ರ, ಇದು ಹೆಂಗೆ ಸಾಧ್ಯ ಕವಿಯಾಗಿರೋದಕ್ಕೆ ಮಾತ್ರ ಅಂತೇಳಿ. ಗೊತ್ತಿಲ್ಲ ಸರ್, ನಾನು ಕೊಡಚಾದ್ರಿಗೆ ನೋಡಿರಲಿಲ್ಲ. ಆವಾಗ ಇದನ್ನು ಬರೆದಿದ್ದೆ. ಕಾವೇರಿಗೆ ಕಾಲುಂಗುರ ತೊಡಿಸಿ, ಕೊಡಚಾದ್ರಿಗೆ ಕೈಬಳೆಯನ್ನು ಕೊಡಿಸಿ, ಮಲೆನಾಡಿಗೆ ಮಲ್ಲೆಯನ್ನು ಮುಡಿಸಿ, ಪ್ರೀತಿಸಿವೆ ಈ ಜೀವ ಬೆರೆಸಿ, ಕನ್ನಡದ ಹೆಣ್ಣೆ ನಿನಗೆ ಕೋಟಿ ನಮನ, ನಮ್ಮ ಪ್ರೀತಿಗೆ 2 ಅಕ್ಷರ, ಅದರ ಆಳ ಗೌರಿಶಂಕರ ಅಂತ. ವಿಷ್ಣುವರ್ಧನ್ ಸರ್ ತುಂಬ ಇಷ್ಟಪಡೋದು. ಆಳವನ್ನ ಗೌರಿಶಂಕರಕ್ಕೆ ಕಂಪೇರ್ ಮಾಡೋದು. ನಮ್ಮ ಪ್ರೀತಿಗೆ 2 ಅಕ್ಷರ, ಅದರ ಆಳ ಬಂದು ಗೌರಿಶಂಕರ ಅಂತ. ಈ ಥರದಲ್ಲೇ ಅವರು ಇಷ್ಟಪಡೋರು. ಆ ಥರ ಏನೋ ಆ ಸಮಯ ಸಂದರ್ಭ ಪ್ರೇರಣೆಗಳು ಗೊತ್ತಿಲ್ಲ. ವಿಷ್ಣುವರ್ಧನ್ ಜೊತೆ ಒಡನಾಟ ತುಂಬ ಸರ್. ಅದು ಅದೇನು ಪುಣ್ಯಗಳವೆಲ್ಲ. ಅವ್ರ ಜೊತೆ ಸಾಕಷ್ಟು ಹಾಡುಗಳು, ಸುಮಾರು ಸಿನಿಮಾಗಳಿಗೆ ಎಲ್ಲ ಹಾಡುಗಳನ್ನು ಬರೆಯುವ ಒಂದು ಸಂದರ್ಭ ಬಂತಲ್ಲ. ಆ ಟೈಮಲ್ಲಿ ಹಾಡು ಬರೆಯೋ ಸಮಯದ ನೆಪದಲ್ಲಿ ಅವ್ರ ಜೊತೆ ಖಾಸಗಿ ಕಳೆದ ಸಮಯಗಳು ತುಂಬ. ಅದೊಂದು ಸಂದರ್ಭ ನಮಗೆ. ಲೆಜೆಂಡ್ಸ್ ಜೊತೆಲ್ಲ ಅವ್ರ ಅನುಭವಗಳು, ಅವ್ರ ಮಾತು ಎಲ್ಲ ಕೂಡ ತುಂಬ ಚೆನ್ನಾಗಿ ತುಂಬ ಆಪ್ತವಾಗಿರುತ್ತೆ. ಅವ್ರು ಬರೀ ಆಪ್ತ ಮಿತ್ರ ಅಲ್ಲ, ಆಪ್ತ ಹತ್ರ ಅವರು ಎಲ್ಲ ರೀತಿಯಲ್ಲೂ ಕೂಡ. ಬಟ್ ಆ ಥರ ಎಲ್ಲ ಅದು
ಭಗವಂತನ ಇದು ಸರ್ ಸಿಕ್ತು. ಹೊಸ ಹುಡುಗರು ಸುದೀಪ್ ಆಗಿರಲಿ, ದರ್ಶನ್ ಆಗಲಿ, ಎಲ್ಲ ಒಳ್ಳೆ ಸ್ನೇಹಿತರು. ಸುದೀಪ್ ಅವರು, ದರ್ಶನ್ ಅವರು, ಮತ್ತು ಈ ತಲೆಮಾರು ಎಲ್ಲ ಒಂದು ಆಲ್ಮೋಸ್ಟ್ ಎಲ್ಲ ಹೆಚ್ಚು ಕಡಿಮೆ ಒಂದೇ ಇದರಲ್ಲಿರೋರು ಎಲ್ಲರೂ. ಹಾಗಾಗಿ ಎಲ್ಲ ಆತ್ಮೀಯತೆಗಳು. ಒಂದು ನಾನು ಗಮನಿಸಿದೆ ಅಂದರೆ ತುಡಿತಗಳು ಸರ್. ಏನೋ ಒಂದು ಮಾಡಬೇಕು, ಅರ್ಜು ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಹೀಗೆ ಬರಬೇಕು, ಹಿಂಗೆ ಕಾಣಬೇಕು, ಹಂಗೆ ಪ್ರೀತಿ, ಸಿನಿಮಾ ಪ್ರೀತಿ, ಜೀವನ ಪ್ರೀತಿ, ಮತ್ತು ಸ್ಕ್ರಿಪ್ಟ್ ಪ್ರೀತಿ, ಮತ್ತು ವಿಜುವಲ್ ಪ್ರೀತಿ, ದೃಶ್ಯೀಕರಣದ ಪ್ರೀತಿ ಮಾತ್ರ ಯಾರಿಗೂ ಕಡಿಮೆ ಇಲ್ಲ, ಒಬ್ರಿಗಿಂತ ಒಬ್ಬರು ಎಲ್ಲರೂ ಅದ್ಭುತ. ಯಶ್ ಅವರು ಸಖತ್, ಅದು ತುಂಬ ಖುಷಿ ಕೊಡುತ್ತೆ. ಅದು ಅದೇ ಬರೋದು. ಎಲ್ಲೂ ಯಾರು ಬೇರೆ ವಿಷಯಗಳು ಮಾತಾಡೋಕ್ಕೆ ಯಾರಿಗೂ ಸಮಯ ಇಲ್ಲ. ಇದನ್ನೇ ನಾಳೆ ಟೈಮ್ ಬಗ್ಗೆ ಹೇಳಿದ್ರಲ್ಲ ಸರ್. ಸೊ ಟೈಮು ಎಲ್ಲರಿಗೂ ಗೊತ್ತಿದೆ, ಟೈಮ್ ವ್ಯಾಲ್ಯೂ. ಹಾಗಾಗಿ ಎಲ್ಲರೂ ಆ್ಯಕ್ಟಿವ್ ಆಗಿರ್ತಾರೆ, ಎಲ್ಲ ಪಾಸಿಟಿವ್ ಆಗಿರ್ತಾರೆ. ನಾವೆಲ್ಲೋ ಅದು ಹೊರಗಡೆ ಪ್ರತಿಬಿಂಬಿಸೋವಾಗ ಹೆಂಗೋ ಒಂದು ಕಾಣ್ಬೋದೇನೋ. ಈಗ ಬೂದ್ಗಾಜ್ ಇಟ್ಕೊಂಡು ನಾವು ಇರುವೆ ನೋಡಿದ್ರು ಕೂಡ ಒಂದು ಆನೆ ಥರ ಕಾಣ್ಬೋದು ನಮಗೆ. ಬಟ್ ವಾಸ್ತವದಲ್ಲಿ ಇರುವೆನೇ ಆನೆನೇ. ಹಾಗಾಗಿ ಎಲ್ಲರೂ ಕೂಡ ಟೈಮ್ನ ಯುಟಿಲೈಸ್ ಮಾಡ್ಕೊಂಡು ಕೆಲಸ ಮಾಡೋದ್ರಿಂದ ಎಲ್ಲರೂ ಕೂಡ ಅದೇ ಸರ್. ಇಲ್ಲೂ ಕೂಡ ಏನಂದರೆ, ನಾನು ಹುಟ್ಟೋವಾಗಲೇ ವಿಷ್ಣುವರ್ಧನ್ ಸಾರು, ರಾಜ್ಕುಮಾರ್ ಅವರು, ಅಂಬರೀಷ್ ಅವರು ಎಲ್ಲ ಹೀಗೆ ಕಾಣೋರಲ್ಲ. ಹಾಗಾಗಿ ಆ ದೇವ್ರುಗಳ ದೃಷ್ಟಿಯಲ್ಲಿ ನಾವು ಇವರೆಲ್ಲರೂ ಕೂಡ ನನ್ನ ಚಿತ್ರರಂಗ ಬಂದು ಸ್ವಲ್ಪ ಆಸುಪಾಸಲ್ಲಿ ಬಂದ ಎಲ್ಲ ಸ್ಟಾರ್ಸು, ನಟರೆಲ್ಲ ನೋಡುವಾಗ ತುಂಬ ಖುಷಿಯಾಗುತ್ತೆ. ಹಾಗಾಗಿ ನನಗೆ ಈ ಹೊಸಬ್ರು ಅಂತ, ಈಗ ಹೊಸದಾಗೊಬ್ರು ಹಾಡು ಬರೀತಾರೆ ಅಂದರು, ಹೊಸದಾಗೊಬ್ರು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾರೆ ಅಂದರು ಕೂಡ ತುಂಬ ಖುಷಿಯಾಗುತ್ತೆ. ನಾವು ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತೀವಿ. ಮೊನ್ನೆ ನಾನು ಪ್ರಮೋದ್ ಮಾರುವಂತೆ ಸಿಕ್ಕಿದ್ದೆ ಅಲ್ಲಿ ವೇದಿಕೆಯಲ್ಲಿ, ಮೊನ್ನೆ ಸಿಕ್ಕಿದ್ದೆ ನೀವಿದ್ರಲ್ಲ ಸರ್. ಏನು ಖುಷಿ ಅಂದರೆ, ಇಬ್ಬರು ಒಂದೇ ಹೋಟೆಲ್ ಇಟ್ಕೊಂಡು ನೀನೊಂದು ಹುಟ್ಟಾಕು, ನಾನೊಂದು ಹುಟ್ಟಾಕ್ತೀನಿ, ಒಂದೇ ತೆಪ್ಪ ಮುಂದೆ ಹೋಗ್ತಾನೆ ಅಂತ. ತೆಪ್ಪದ ಮೇಲೆ ಕುತ್ಕೊಂಡು ಹುಟ್ಟಾಕೋದು ಮಾತ್ರ ಅಲ್ಲ, ಬದುಕಲ್ಲಿ ಏನಾದರೂ ಒಳ್ಳೇದು ಹುಟ್ಟಾಕ್ಬೇಕು ಅಂತ, ಆ ಥರ ಒಂದು ಮನೋಭಾವ ಇರೋದು. ನನಗೆ ಅವರು ಹೊಸಬ ಅಂತ ಅನಿಸ್ತಾ ಇಲ್ಲ. ಪ್ರಮೋದ್ ಮಾರುವಂತೆ ಹೊಸಬ್ರು ಅಂತ ಹೇಳೋಕ್ಕಾಗೋದೇ ಇಲ್ಲ, ಆರ್ ಜೆ ಗೋಪಾಲ್ ಹಳಬ್ರು ಅಂತ ಹೇಳೋಕ್ಕಾಗೋದೇ ಇಲ್ಲ. ಎಲ್ಲರೂ ಕೂಡ ಆ ಕೃತಿಯಲ್ಲಿ, ಸಾಹಿತ್ಯದಲ್ಲಿ ಒಂದೇ ಅನಿಸುತ್ತೆ. ಈ ಹರಿಯೋ ನದಿಯಲ್ಲಿ ಆ ಕಡೆ ಇದು ಮೊದಲನೇ ನೀರು, ಇದು ಮಧ್ಯದ ನೀರು, ಕೊನೆ ನೀರು ಅಂತ ಹೇಳೋಕ್ಕಾಗಲ್ಲ. ಒಂದು ನದಿಯ ನೀರು, ಅದರ ಅಲೆಗಳು ಅಷ್ಟೇ. ಹಾಗೆ ಎಲ್ಲರೂ ವ್ಯತ್ಯಾಸಗಳು ನೋಡೋದು ಕಡಿಮೆ ಸರ್. ನನಗೆ ಏನು ಗೊತ್ತಾಗೋದಿಲ್ಲ. ನೀವು ನನಗೆ ಏನೇ ಕೊಡಿ, ನಾನು ಅದನ್ನು ಕಂಪೇರ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಪ್ರಯೋಜನ ಇಲ್ಲ. ಈಗ ನಾವು ಇಂಡಸ್ಟ್ರಿಯಲ್ಲೇ ಇರೋದ್ರಿಂದ ಈ ಪಾಸಿಟಿವ್, ನೆಗೆಟಿವ್ ಅಂತೇಳಿ ಎಲ್ಲವನ್ನೂ ಆಕ್ಸೆಪ್ಟ್ ಮಾಡಬೇಕಾಗುತ್ತೆ. ಇಂಡಸ್ಟ್ರಿಯಲ್ಲಿ ನಾವು ವರ್ಕ್ ಮಾಡ್ತಾ ಇರೋದು ಅಲ್ವಾ, ಅದು ಕಟ್ಟಾಕ್ಬಿಟ್ರಿ ನೀನು ಫಸ್ಟ್ ಮಾತಾಡ್ತಾ. ಇಲ್ಲ ಸರ್, ಅದರಲ್ಲಿ ಆಗಿರಲಿ, ಹಾಗಿರಲಿ, ಹೀಗಿರಲಿ ಅಂತೇಳಿ. ಹೌದು, ಅದು ಬೇಕು ಸರ್. ಅಂದರೆ ಇಂಡಸ್ಟ್ರಿ ಹೋಗೋ ದಾರಿಯಲ್ಲಿ ನಾವು ಯೋಚನೆ ಮಾಡಬೇಕು. ಸತ್ಯ. ನನಗೆ ಯಾಕೆ ಅನಿಸ್ತು ಅಂದರೆ ಈ ಚರ್ಚೆಗಳು, ಪಾಸಿಟಿವ್ ನೆಗೆಟಿವ್ ಎರಡೂ ಚರ್ಚೆಗಳು ಬಹುತೇಕ ಕಡೆ ಆಗ್ತಾನೆ ಇರುತ್ತೆ. ಆದರೆ ನಾವಿಲ್ಲಿ ಮೀಟ್ ಮಾಡಿದಾಗ ಇದೊಂಥರ ದೇವಸ್ಥಾನ ಥರ. ನನಗೆ ಇಲ್ಲಿ ಬಂದಿದ್ದೀನಿ, ಮೊದಲ ಸರಿ ಮಾತಾಡ್ತಿದ್ದೀವಿ, ನಾವು ಕೂತು ಮಾತಾಡ್ತೀವಿ ಮೊದಲ ಸರಿ. ಅದು ನಮಗೆ ಒಂದು ಸಾರ್ಥಕವಾಗಿ ಓಕೆ. ಈಗ ನೆಗೆಟಿವ್ ಮಾತಾಡ್ತೀವಿ, ಸೊಲ್ಯೂಷನ್ ಏನು? ಅಗೇನ್ ಸೊಲ್ಯೂಷನ್ಗೆ ಯಾವುದೋ ಒಂದು ಕಟ್ಟುಪಾಡುಗಳ ಮಧ್ಯೆನೇ ಸೊಲ್ಯೂಷನ್, ಯಾವುದೋ ಒಂದು 4 ಬ್ಯಾರಿಕೇಡ್ ಮಧ್ಯೆನೇ ಸೊಲ್ಯೂಷನ್ನು. ಅದೆಲ್ಲ ನಮಗೆ ಕೆಲವು ಅರ್ಥವಾಗಲ್ಲ. ಅದಕ್ಕಿಂತ ಒಂದಷ್ಟು ಕೂತ್ಕೊಳ್ಳೋ ಒಂದು ಸುಸಮಯ, ಚೆನ್ನಾಗಿಲ್ಲ ಪದ ಸರ್, ಈ ಸುಸಮಯ, ಈ ಸಮಯದಲ್ಲಿ ಒಳ್ಳೆದೇನೆ ಮಾತಾಡೋಣ ಅಂತ. ಹಾಗಾಗಿ ಅದು ನಂದು ರಿಕ್ವೆಸ್ಟ್, ವಿನಂತಿ ಮಾಡಿದ್ದು ನೀವು ಒಪ್ಕೊಂಡ್ರಿ ಅಷ್ಟೇ. ಏನಿಲ್ಲ, ನಾನು ರಿಕ್ವೆಸ್ಟ್ ಮಾಡಿದೆ ನಿಮಗೆ, ಸರ್ ಒಳ್ಳೇದೇ, ಬರ್ರಿ ಪಾಸಿಟಿವ್ ಆಗಿ ಮಾತಾಡೋಣ ಸರ್ ಅಂತ. ಸರ್ ನೀವು ಮನಸ್ಫೂರ್ತಿ ಪ್ರೀತಿಯಿಂದ ಒಪ್ಕೊಂಡ್ರಿ, ಹಂಗಾಗಿ ನನಗೇನೋ ಒಂದು ಪದ ಬರ್ತಾ ಇದೆ ಬಯಲಿ, ಇಲ್ಲಾಂದರೆ ನಾನು ಆಗ್ಬಿಡ್ತಿದ್ದೆ ಅಷ್ಟೇ. ಏನಿದೆ ಸರ್. ಆಮೇಲೆ ಬೇಡ ಸರ್, ಅದು ಎಲ್ಲದಕ್ಕೂ ಉತ್ತರಗಳು ಸಿಗುತ್ತೆ. ಕಾಲ, ವೇಳೆ, ಸಮಯ ಎಲ್ಲ ಅದಕ್ಕೆ ಆದಂಥ ಉತ್ತರಗಳನ್ನು ಕೊಡುತ್ತೆ, ಪರಿಹಾರ ಸರಿ ಹೋಗುತ್ತೆ. ನಾವು ಮಾತಾಡೋದ್ರಿಂದ ಅದಕ್ಕೇನೋ ಸೊಲ್ಯೂಷನ್ ಇದೆಯಾ ಅಂತ ನೋಡೋಕೆ ಹೋದರೆ ಮಾತಾಡ್ಬೋದು ಅಷ್ಟೇ. ಮತ್ತು ಮನಸ್ಸಲ್ಲಿ ಅದ್ರ ಬಗ್ಗೆನೇ ರಿಂಗಣ, ಅದು ಮುಂದಿನ ಕೆಲಸಗಳ ಮೇಲೆ ಅದು ಒಂಥರ ರಿಸ್ಕು. ಒಳ್ಳೆದೇ ಮಾತಾಡಿ ಹೋದಾಗ ನಾನು ಇನ್ನು 4 ದಿನ ನಿದ್ದೆನೇ ಮಾಡಲ್ಲ, ಕೆಲಸ ಮಾಡ್ತೀನಿ ಬೇಕಾದ್ರೆ ನಿದ್ದೆ ಬಿಟ್ಟು. ಈಗ ನಿಮ್ಮ ವೈಬ್ರೇಷನ್ ಜೊತೆ ಇಷ್ಟು ಒಳ್ಳೆ ವೈಬ್ರೇಷನ್, ಇಷ್ಟು ಹಿರಿಯರಾಗಿ ನೀವು ಇಷ್ಟು ನಿಮ್ಮ ಅನುಭವಗಳನ್ನ ಇಟ್ಕೊಂಡು ಮಾತಾಡುವಾಗ ಆಬ್ವಿಯಸ್ಲಿ ನಿದ್ದೆನೂ ಬೇಡ, ಊಟ ನೋಡ, ಹಂಗೆ ಕೆಲಸ ಮಾಡಬಲ್ಲೆ ನಾನು. ಈ ಎನರ್ಜಿನ ಕಳ್ಕೊಂಡ್ಬಿಡ್ತೀವಿ ನಾವು ಏನೋ ಒಂದನ್ನು ಮಾತಾಡ್ಕೊಂಡು, ಅಲ್ವಾ ಸರ್? ಅದಕ್ಕೆ ಈಗ ನನ್ನ ಕಣ್ಣು ಮುಂದೆ ಯಾರೋ ಆಕ್ಸಿಡೆಂಟಾಗಿ ಕನ್ನಡ ಬಿದ್ದರೆ ತಕ್ಷಣ ನಾನು ಓಡೋಗಿ ಅವ್ರ ಕೈ ಹಿಡಿದು ಎತ್ತಿ ಅವ್ರಿಗೇನೋ ಹಾಗೆ ಶುಶ್ರೂಷೆ ಮಾಡಿ ಒಂದು ಹಾಸ್ಪಿಟ್ಲಿಗೆ ಸೇರಿಸೋದು ನಾವು ಮಾಡಬಹುದು. ಎಲ್ಲೋ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಅಂದಾಗ ಇಮಿಡಿಯೇಟಾಗಿ ಅದಕ್ಕೆ 10 ಜನ ಅದನ್ನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದಾಗ ಮ್ಯಾಕ್ಸಿಮಮ್ ನಾವೇನು ಮಾಡ್ಬೋದು, ಅವ್ರು ಬೇಗ ಚೇತರಿಸ್ಕೊಳ್ಳಿ, ಒಳ್ಳೆಯದಾಗಲಿಂದ ಹಾರೈಸ್ಬೋದು.
ನಾವು ಮುಂದಿನ ಕೆಲಸ ಮಾಡಿಕೊಂಡು ಮುಂದೆಲ್ಲೂ ಆಕ್ಸಿಡೆಂಟ್ಗಳು ಆಗದೇ ಇರೋ ಥರ ನೋಡ್ಕೊಂಡು ಹೋಗ್ಬೋದು ಅಲ್ವಾ ಸರ್. ಅದು ಬಿಟ್ಟು ಆ ಆಕ್ಸಿಡೆಂಟ್ಸ್ ಬಗ್ಗೆ ನಾವು ಮಾತಾಡ್ತಾ ಹೋದಾಗ ಹೇಗೆ ನಾವು ಕೂಡ ಡ್ರೈವ್ ಮಾಡೋಕ್ಕಾಗಲ್ಲ ಸರಿಯಾಗಿ. ಹಾಗಾಗಿ ನನಗೆ ಆ ಟೈಮಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಸರ್. ನೀವು ಟೈಮ್ ಇಲ್ಲ ಅನ್ನೋದಕ್ಕಿಂತ ಟೈಮ್ ವೇಸ್ಟ್ ಆಗೋ ಚಾನ್ಸಸ್ ಜಾಸ್ತಿ. ಟೈಮ್ ಬಗ್ಗೆ ಒಳ್ಳೆ ಮಾತು ಸರ್, ಒಳ್ಳೆ ಟಾಪಿಕ್ ಇದು ಮಾಡಿದ್ರಿ ನೀವು. ಹಂಗೆ ಟೈಮ್ ಇಲ್ಲ ಅನ್ನೋಕ್ಕಿಂತ ಟೈಮ್ ವೇಸ್ಟ್ ಆಗೋದು ಜಾಸ್ತಿ ಆಗ್ಬಿಡುತ್ತೆ. ಬೇಡ, ಯಾಕೆ, ಒಳ್ಳೇದು ಮಾತಾಡೋಣ ಅಂತ. ಹಂಗೆ ಜವಾಬ್ದಾರಿ ಇಲ್ಲದೇನಾ ಹಂಗೂ ಹೇಳೋಕ್ಕಾಗಲ್ಲ. ಕಣ್ಮುಂದೆ ಯಾರಿಗೋ ತೊಂದರೆ ಆದರೆ ಇಮಿಡಿಯೇಟ್ ಸ್ಪಂದಿಸಲೇಬೇಕು. ಅದು ಮಾನವೀಯತೆ ಅದು ಅಂತ ನನ್ನ ಒಂದು ಅಲ್ವಾ ಸರ್, ಕರೆಕ್ಟಾ? ಇಂಡಸ್ಟ್ರಿಗೆ ಒಬ್ಬ ನಾಯಕ ಬೇಕು ಅಂತ ಅನ್ಸಲ್ಲ? ಇಂಡಸ್ಟ್ರಿಗೆ ಒಬ್ಬ ನಾಯಕರ ಸರ್ ಏನಾಗುತ್ತೆ, ಖಂಡಿತ ಬೇಕಾಗುತ್ತೆ. ನಾಯಕ ಅನ್ನೋದಕ್ಕಿಂತಲೂ ಇಂಡಸ್ಟ್ರಿಗೆ ಒಬ್ಬರು ಮುತ್ಸದ್ದಿ ಬೇಕಾಗುತ್ತೆ ಸರ್. ರಾಜ್ಕುಮಾರ್ ಈಗ ಆ ಥರ ರಾಜ್ಕುಮಾರ್ ಅವರು ಇಂಡಸ್ಟ್ರಿಗೆ ನಾಯಕ ಅಂತ ಇರಲಿಲ್ಲ, ಇಂಡಸ್ಟ್ರಿಯ ಮುತ್ಸದ್ದಿ ಆಗಿರಲಿಲ್ಲ. ಆ ರೀತಿ ಮುತ್ಸದ್ದಿತನ ಬೇಕಾಗತ್ತೆ. ಆ ಮುತ್ಸದ್ದಿತನಕ್ಕೆ ದೊಡ್ಡವರೇ ಆಗಬೇಕು ಚಿಕ್ಕವರೇ ಆಗಬೇಕು ಅಂತೇನಿಲ್ಲ. ಆ ವಿಚಾರದ ಬಗ್ಗೆ ಅವರ ಒಂದು ತೀವ್ರತೆ, ತೀಕ್ಷ್ಣತೆ, ಸೂಕ್ಷ್ಮತೆ ಇದ್ದಿದ್ದಾದರೆ ಒಂದು ಸಿನಿಮಾದಲ್ಲಿ ಮಾಡಿ ಬಂದವರು ಕೂಡ ಅದನ್ನು ಮುತ್ಸದ್ದಿತನ ತೊಗೋಬೋದು. ನಾಯಕರು ಅನ್ನೋದು ಸಪ್ರೇಟ್ ಆಗುತ್ತೆ, ಬೇರೆ ಬೇರೆ ವಿಚಾರಗಳ ನಾಯಕರಾಗುತ್ತೆ. ಕೆಲವರು ಸ್ಟ್ರೀಟಲ್ಲಿ ಇಳಿದು ಹೋರಾಡೋದ್ರಲ್ಲಿ ನಾಯಕರಾಗಿದ್ದರೆ, ಕೆಲವು ಕೃತಿಯಲ್ಲಿ ಒಂದು ಕಡೆ ಕೂತ್ಕೊಂಡು ಬರೆಯೋದ್ರಲ್ಲಿ ನಾಯಕರಾಗಿರ್ತಾರೆ. ಅದರಲ್ಲಿ ವ್ಯತ್ಯಾಸ ಇರುತ್ತೆ. ಮುತ್ಸದ್ದಿತನ ಅದು ಅಣ್ಣವ್ರಿಗೆ ಇತ್ತು, ಬಹುತೇಕರಿಗಿತ್ತು, ಅದು ಬರುತ್ತೆ ಸರ್ ಆಯಾ ಕ್ಷಣದಲ್ಲಿ. ಈಗ ನಮ್ಗೇನು ಕಾಣಿಸ್ತಿಲ್ಲ, ಆ ವ್ಯಾಕ್ಯೂಮ್ ಇದೆ, ಯಾರೋ ಒಬ್ಬರು ಆ ಟೈಮ್ ಕ್ರಿಯೇಟ್ ಆಗುತ್ತೆ ಸರ್, ಆಗ್ತಾನೇ ಇರುತ್ತದು ನ್ಯಾಚುರಲಿ. ನಾವು ಇಲ್ಲ ಅಂತ ಹೇಳ್ತಿದ್ದೀವಿ, ಬಟ್ ಆ ಟೈಮ್ಗೆ ಆಗುತ್ತದು. ಯಾಕೆಂದರೆ ಇದು ಪ್ರೀ ಡಿಸೈನ್ಡ್ ಅಂತ. ನಮ್ಮ ಇದೇನು ನಡೀತಿದೆ ಪ್ರಾಕೃತಿಕವಾಗಿ, ನಮ್ಮ ಮನುಷ್ಯನ ಜೀವನ ಇರ್ಬೋದು, ಭೂಮಿ ಇರ್ಬೋದು, ಸಿನಿಮಾ ಇಂಡಸ್ಟ್ರಿಯಲ್ಲಿ ನಡೆಯೋ ವಿದ್ಯಮಾನಗಳೇ ಇರ್ಬೋದು, ವರ್ತಮಾನಗಳೇ ಇರ್ಬೋದು, ಹವಾಮಾನಗಳೇ ಇರ್ಬೋದು, ಮಾನಗಳು ಏನೇ ಇರ್ಬೋದು, ಇಷ್ಟು ಸುದ್ದಿಮಾನಗಳು ಇರ್ಬೋದು. ಬಟ್ ಏನಂದರೆ ಅಷ್ಟು ಕೂಡ ಪ್ರೀ ಆಕ್ಯುಪೈಡ್, ಪ್ರೀ ರಿಟರ್ನ್ಡ್ ಅಂತಲೇ ನನ್ನ ಭಾವನೆ ಸರ್. ಹಿಂಗೆ ಇದು ಆಲ್ರೆಡಿ ಡೆಸ್ಟಿನಿ ಇದ್ದೇ ಇದೆ. ನಮಗದು ಹೊಸ್ದಾಗಿ ಕಾಣುತ್ತೆ, ಹೋಗುತ್ತೆ. ಈಗ ಮೇಲೊಂದು ಬಾಲ್ ಎಸೆದ್ರೆ ಕೆಳಗಡೆ ಬೀಳುತ್ತೆ ಅನ್ನೋದು ಅವ್ರು ಕಂಡಿಡಿಯೋಕ್ಕೆ ಮುಂಚೆ ಏನು ಬಾಲ್ ಹೆಸರು ಬೀಳ್ತಿರ್ಲಿಲ್ವಾ? ಕಂಡಿಡ್ದಾಗ್ಲಿಂದ ಏನು ಬೀಳ್ತಿಲ್ಲ ಅದು ಅಲ್ವಾ ಸರ್? ಈಗ ನಿಮ್ಗೆ ಗೊತ್ತಾಗಿದೆ ಅಷ್ಟೇ, ಮೇಲೇನೋ ಹೆಸರು ಕೆಳಗೆ ಬೀಳುತ್ತೆ, ಭೂಮಿ ಗುರುತ್ವಾಕರ್ಷಣೆ ಇದೆ, ನೀನು ಹೇಳಿದ ಮೇಲೆ ಅದೊಂದು ಬುಕ್ ಆಗಿದೆ. ಅದಕ್ಕೆ ಮುಂಚೆನೇ ಆಗಿದೆ, ಯಾವ ಕಾಲದಿಂದ ಇತ್ತು. ಹಾಗೆ ಇಲ್ಲೆಲ್ಲವೂ ಕೂಡ ಮುಂಚೆನೇ ಪೂರ್ವ ನಿರ್ಧಾರಿತ, ಪೂರ್ವ ನಿಯೋಜಿತ, ಪೂರ್ವ ಸಂಕಲ್ಪಿತ, ಪೂರ್ವ ನಿಶ್ಚಿತ. ಹಾಗಾಗಿ ಎಲ್ಲವೂ ಇದೆ. ಇಂಡಸ್ಟ್ರಿಲೂ ಅಷ್ಟೇ. ನಮ್ಮಲ್ಲಿ ಇಂಡಸ್ಟ್ರಿ ಜಸ್ಟ್ ಒಂದು ಮಾಧ್ಯಮಗಳ ಮಧ್ಯೆ ಇರುವ ಉದ್ಯಮ ಅಲ್ವಾ ಸರ್, ಅಲ್ವಾ? ಈ ಉದ್ಯಮದಲ್ಲಿ ಏನೇನು ಆಗಬೇಕು ಆಗ್ತಿರುತ್ತೆ. ಬಟ್ ನಾವು ಆ ಸಮಯಕ್ಕೆ ಸ್ವಲ್ಪ ನಮ್ಮ ವಿವೇಚನೆಗಳಿಂದ ಕೇವಲ ನನಗಾಗೇ ಅಲ್ಲ, ಕೇವಲ ನಮಗಾಗೇ ಅಲ್ಲ, ಒಂದು ನಮ್ಮ ಸಮೂಹಕ್ಕಾಗಿ, ನಮ್ಮ ಇಂಡಸ್ಟ್ರಿಲಿರುವ ಎಲ್ಲರೂ ನಾವೆಲ್ಲ ಒಂದೇ. ಯಾವುದೇ ಕ್ರಾಫ್ಟ್ಸ್ ಇರ್ಬೋದು, ಯಾವ ಕ್ರಾಫ್ಟ್ ಇದ್ರೂ ಅದು ನಮಗೆ ಸಂಬಂಧಪಟ್ಟಿದ್ದು. ಅದಕ್ಕೋಸ್ಕರ ಆ ಕ್ರಾಫ್ಟನ್ನು ಕರೆಕ್ಟಾಗಿ ಚಾನಲೈಸ್ ಮಾಡೋಕ್ಕೆ ನಮ್ಮ ತಲೆಯಲ್ಲಿ ಒಂದು ಒಳ್ಳೆ ಡ್ರಾಫ್ಟ್ ರೆಡಿ ಆಗಬೇಕು. ಆ ಡ್ರಾಫ್ಟ್ ರೆಡಿ ಆದರೆ ಕ್ರಾಫ್ಟ್ ರೆಡಿ. ಅವಾಗೇನೆಂದರೆ ಒಳಿತಿಗಾಗಿ, ಸಮಾಜದ ಒಳಿತಿಗಾಗಿ, ಚಿತ್ರರಂಗದ ಒಳಿತಿಗಾಗಿ ಅಂತ ಯೋಚನೆ ಮಾಡಿದಾಗ ಯಾರೋ ಒಬ್ಬರು ಎಲ್ಲೋ ಒಂದು ಕಡೆ ಮರದ ಕೆಳಗಡೆ ಕೂತ್ಕೊಂಡು ಅರ್ಧ ಟೀ ಕುಡ್ಕೊಂಡು ಯೋಚನೆ ಮಾಡಿದ್ರೂ ಅದು ಇಂಡಸ್ಟ್ರಿ ಮೇಲೆ ಒಳ್ಳೆ ರೀತಿ ಪರಿಣಾಮ ಮಾಡುತ್ತೆ ಅಷ್ಟೆ. ಹಾಗೆ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ತಾಳೆಗರಿ ನನಗೆ ಚಿವುಟಿಟ್ರು ಕೂಡ ಇಲ್ಲಿ ಗಮ್ ಅನ್ನುತ್ತೆ. ಆ ರೀತಿ ಇಂಟೆನ್ಷನ್ಸ್ ಬಂದಾಗ ಅದು ಯಾವಾಗಲೂ ಒಳ್ಳೆಯದಾಗುತ್ತೆ ನನ್ನ ಭಾವನೆ.